ಜೀವನದಲ್ಲಿ ಅನೇಕ ಬಾರಿ ನಾವು ಎಂಥ ಸಂಕಟಗಳಿಗೆ ಸಿಲುಕ್ತೀವಿ ಅಂತಂದರೆ ಅಲ್ಲಿ ನಮಗೆ ಸರಿಯಾದ ಪರಿಹಾರ ಕಂಡುಕೊಳ್ಳೋದಕ್ಕೆ ಸಾಧ್ಯನೇ ಆಗಲ್ಲ. ಪ್ರಪಂಚದ ಪ್ರತಿಯೊಂದು ಕಷ್ಟವೂ ಕೂಡ ನಮಗೆ ಎದುರಾಗಿದೆ ಅಂತ ಅನಿಸುತ್ತೆ. ಮತ್ತು ನಾವು ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾವುದೇ ಮಾರ್ಗ ಇಲ್ಲ ಅಂತ ಕೂಡ ನಾವು ಭಾವಿಸ್ತೀವಿ. ಆದರೆ ಎಷ್ಟೋ ಸಾರಿ ಪರಿಹಾರ ನಮ್ಮ ಮುಂದೆನೇ ಇರುತ್ತೆ. ಅದನ್ನು ನೋಡೋ ಸರಿಯಾದ ದೃಷ್ಟಿಕೋನವನ್ನು ಅಳವಡಿಸ್ಕೊಳ್ಳೋದು ತುಂಬಾ ಮುಖ್ಯ. ಈ ಕಥೆಯಲ್ಲಿ ಸರಿಯಾದ ಯೋಚನೆಯಿಂದ ದೊಡ್ಡದಾದ ಸಮಸ್ಯೆಗೂ ಕೂಡ ಹೇಗೆ ನಾವು ಪರಿಹಾರ ಕಂಡುಕೋಬಹುದು ಅನ್ನೋದನ್ನು ತಿಳಿಸಲಿದ್ದೇನೆ. ಈ ಕಥೆ ನಮಗೆ ಸಂಪತ್ತು, ಐಶ್ವರ್ಯ ಮತ್ತು ಸೌಕರ್ಯಗಳಿಗಿಂತಲೂ ಕೂಡ ಹೆಚ್ಚು ಮುಖ್ಯವಾದುದು ಸರಿಯಾಗಿ ಆಲೋಚಿಸುವ ಸಾಮರ್ಥ್ಯ ಅನ್ನೋದನ್ನು ಕೂಡ ನಮಗೆ ಕಲಿಸುತ್ತೆ. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮನ್ನು ಶೈಲಾ ಇನ್ಸ್ಪೈರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಾಡ್ತಾ ಇದ್ದೀನಿ. ನೀವು ಈ ಚಾನಲ್ಗೆ ಏನಾದರೂ ಹೊಸಬರು ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏಕೆಂತಂದರೆ ಇಲ್ಲಿ ಬರುವಂತಹ ಪ್ರತಿಯೊಂದು ಕಥೆಯೂ ಕೂಡ ಏನಾದರೂ ಒಂದು ವಿಶೇಷವಾದ ಪಾಠವನ್ನು ನಿಮಗೆ ಕಲಿಸುತ್ತೆ. ಕಥೆ ಚಿಕ್ಕದಾಗಿರ್ಬೋದು, ಆದರೆ ಅದರ ಪಾಠ ಬಹಳ ದೊಡ್ಡದು. ಒಂದು ನಗರದಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ವಾಸಿಸ್ತಿದ್ದ. ಅವನು ತನ್ನ ಐಶ್ವರ್ಯ ಮತ್ತು ಗೌರವದ ಮೇಲೆ ಅವನಿಗೆ ಬಹಳನೇ ಗರ್ವ ಇತ್ತು. ಅವನ ಬಳಿ ಎಲ್ಲ ಸೌಕರ್ಯಗಳು ಕೂಡ ಇದ್ದವು. ನಗರದಲ್ಲಿ ಅವನನ್ನು ಅತ್ಯಂತ ಶ್ರೀಮಂತ ಮತ್ತು ಪ್ರಭಾವಶಾಲಿ ವ್ಯಕ್ತಿಗಳಲ್ಲಿ ಒಬ್ಬನಾಗಿದ್ದ ಅಂತ ಪರಿಗಣಿಸಲಾಗ್ತಾ ಇತ್ತು. ಆದರೆ ಅವನ ಜೀವನದಲ್ಲಿ ಒಂದು ಎಂಥ ತಿರುವು ಬರುತ್ತೆ ಅಂತಂದರೆ ಅದರಿಂದ ಅವನ ಚಿಂತನೆಯೇ ಸಂಪೂರ್ಣವಾಗಿ ಬದಲಾಗೋಗ್ಬಿಡುತ್ತೆ. ಒಂದಿನ ಅಚಾನಕ್ಕಾಗಿ ಆ ಶ್ರೀಮಂತ ವ್ಯಕ್ತಿಯ ಕಣ್ಣುಗಳಲ್ಲಿ ಉರಿಯೂತ ಆರಂಭ ಆಗುತ್ತೆ. ಅವನ ಕಣ್ಣುಗಳು ಕೆಂಪಾಗತ್ತೆ, ನೋವು ಸಹ ಹೆಚ್ಚಾಗತ್ತೆ. ಆರಂಭದಲ್ಲಿ ಅವನು ಇದೊಂದು ಸಣ್ಣ ಸಮಸ್ಯೆ ಅಂತ ಯೋಚಿಸಿದ್ದ. ಕೆಲವು ದಿನಗಳಲ್ಲಿ ಕೂಡ ಸರಿಯಾಗತ್ತೆ ಅಂತಲೂ ಕೂಡ ಅಂದ್ಕೊಂಡ. ಆದರೆ ಕೆಲವು ದಿನಗಳು ಕಳೀತಾ ಇದ್ದಂತೆ ಅವನ ತೊಂದರೆ ಹೆಚ್ಚಾಗ್ತಾ ಹೋಯಿತು. ಈಗ ಅವನ ಕಣ್ಣುಗಳಲ್ಲಿ ಎಷ್ಟು ಉರಿ ಉಂಟಾಗಿತ್ತು ಅಂತಂದರೆ ಅವನಿಗೆ ಸರಿಯಾಗಿ ನೋಡೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ. ತಕ್ಷಣ ಅವನು ನಗರದ ಅತ್ಯುನ್ನತ ವೈದ್ಯರನ್ನು ಕರೆಸ್ಕೊತಾನೆ. ವೈದ್ಯರು ಅವನ ಕಣ್ಣುಗಳನ್ನು ಪರೀಕ್ಷಿಸ್ತಾರೆ, ಕೆಲವು ಔಷಧಿಗಳನ್ನು ಕೂಡ ನೀಡ್ತಾರೆ. ಆದರೆ ಆ ಔಷಧಿಗಳಿಂದ ಯಾವುದೇ ಫಲಿತಾಂಶ ಸಿಗಲ್ಲ. ಅವನ ಕಣ್ಣುಗಳ ಉರಿಯೂತ ದಿನೇ ದಿನಕ್ಕೂ ಕೂಡ ಹೆಚ್ಚಾಗ್ತಾ ಹೋಯಿತು. ಆ ಶ್ರೀಮಂತ ವ್ಯಕ್ತಿ ಇನ್ನೂ ಹಲವಾರು ವೈದ್ಯರನ್ನು ಕರೆಸ್ಕೊತಾನೆ. ಆದರೆ ಯಾರೂ ಸಹ ಅವನ ಕಾಯಿಲೆಗೆ ನಿಜವಾದ ಕಾರಣವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗಲ್ಲ. ಪ್ರತಿಯೊಬ್ಬ ವೈದ್ಯರು ಕೂಡ ಬೇರೆ ಬೇರೆ ಔಷಧಿಗಳನ್ನು ನೀಡ್ತಾರೆ, ಆದರೆ ಒಂದೂ ಕೂಡ ಕಾರ್ಯಸಾಧ್ಯವಾಗಲ್ಲ. ಅಂತಿಮವಾಗಿ ಆ ವ್ಯಕ್ತಿಗೆ ತುಂಬಾ ನಿರಾಶೆ ಆಗುತ್ತೆ. ಅವನ ನೋವು ಎಷ್ಟು ಹೆಚ್ಚಿತ್ತು ಅಂತಂದರೆ ಅವನು ವಿದೇಶಕ್ಕೆ ಹೋಗ್ಬಿಟ್ಟು ಚಿಕಿತ್ಸೆಯನ್ನು ಪಡೆಯಲು ನಿರ್ಧರಿಸ್ತಾನೆ. ಅವನು ಪ್ರಪಂಚದ ಅತಿ ದೊಡ್ಡ ವೈದ್ಯರೊಬ್ಬರ ಬಳಿ ಹೋಗ್ತಾನೆ. ವೈದ್ಯರು ಅವನ ಕಣ್ಣುಗಳನ್ನು ಕೂಡ ಪರೀಕ್ಷಿಸ್ತಾರೆ. ದೀರ್ಘ ಅವಲೋಕನದ ನಂತರ ವೈದ್ಯರು ಆಳವಾದ ಧ್ವನಿಯಲ್ಲಿ ಹೇಳ್ತಾರೆ, ನಾನು ಇಡೀ ಜೀವನದಲ್ಲೇ ಇಂಥ ಪ್ರಕರಣವನ್ನು ಎಂದಿಗೂ ನೋಡಿಲ್ಲ ಅಂತ ಹೇಳ್ತಾನೆ. ಇದನ್ನು ಕೇಳಿ ಶ್ರೀಮಂತ ವ್ಯಕ್ತಿಗೆ ತುಂಬಾ ಭಯ ಆಗುತ್ತೆ. ಅವನು ಆತಂಕದಿಂದ ಕೇಳ್ತಾನೆ, ಹಾಗಾದರೆ ಡಾಕ್ಟರ್ ಏನಾಯಿತು, ನನ್ನ ಕಣ್ಣಿನ ದೃಷ್ಟಿ ಹೋಗ್ಬಿಡತ್ತಾ ಅಂತ ಕೇಳ್ತಾನೆ. ಡಾಕ್ಟರ್ ಆಳವಾದ ಉಸಿರನ್ನು ತೆಗೆದುಕೊಂಡ್ಬಿಟ್ಟು ಹೇಳ್ತಾರೆ, ನಿಮ್ಮ ಕಣ್ಣುಗಳಿಗೆ ಒಂದು ಅಪರೂಪದ ಅಲರ್ಜಿ ಆಗಿದೆ. ಈ ಅಲರ್ಜಿಯ ಕಾರಣದಿಂದ ನಿಮ್ಮ ಕಣ್ಣುಗಳು ಕೇವಲ ಹಸಿರು ಬಣ್ಣವನ್ನಷ್ಟೇ ಸಹಿಸಬಲ್ಲದು. ನೀವು ಹಸಿರು ಬಣ್ಣವನ್ನು ಬಿಟ್ಟು ಬೇರೆ ಯಾವುದೇ ಬಣ್ಣ ನೋಡಿದರೂ ಕೂಡ ನಿಮ್ಮ ಕಣ್ಣುಗಳಲ್ಲಿ ಉರಿ ಸ್ಟಾರ್ಟ್ ಆಗುತ್ತೆ ಮತ್ತು ನೀವು ದೃಷ್ಟಿನೇ ಕಳ್ಕೊಬಹುದು ಅಂತ ಹೇಳ್ತಾನೆ. ಇದನ್ನು ಕೇಳಿದ ಶ್ರೀಮಂತ ವ್ಯಕ್ತಿಗೆ ತುಂಬಾ ಗಾಬರಿ ಆಗುತ್ತೆ. ಮತ್ತು ಅವನು ತಕ್ಷಣ ಕೇಳ್ತಾನೆ, ಹಾಗಾದರೆ ಇದಕ್ಕೆ ಚಿಕಿತ್ಸೆ ಏನು, ಏನಾದರೂ ಔಷಧಿ ಇದೆನಾ, ನಾನು ಇದರಿಂದ ಗುಣಮುಖನಾಗಬಹುದಾ? ಅದು ಡಾಕ್ಟ್ರು ಹೇಳ್ತಾರೆ, ಈ ಅಲರ್ಜಿಗೆ ಯಾವುದೇ ರೀತಿಯ ಚಿಕಿತ್ಸೆ ಇಲ್ಲ. ನೀವು ನಿಮ್ಮ ಕಣ್ಣುಗಳನ್ನು ಉಳಿಸ್ಕೋಬೇಕು ಅಂತಂದರೆ ಕೇವಲ ನೀವು ಹಸಿರು ಬಣ್ಣವನ್ನಷ್ಟೇ ನೋಡಬೇಕಾಗತ್ತೆ. ಡಾಕ್ಟರ್ನ ಈ ಮಾತನ್ನು ಕೇಳಿದ ಮೇಲೆ ಆ ಒಂದು ಶ್ರೀಮಂತ ವ್ಯಕ್ತಿಗೆ ತುಂಬಾ ನಿರಾಶೆ ಆಗುತ್ತೆ. ಮತ್ತು ಅವನು ಯೋಚಿಸ್ತಾನೆ, ಈಗ ನನ್ನ ಜೀವನ ನಾನು ಉಳಿಸ್ಕೋಬೇಕು ಅಂತಂದರೆ ಎಲ್ಲ ಕಡೆಯೂ ಕೂಡ ನಾನು ಹಸಿರು ಬಣ್ಣನೇ ಮಾಡಿಸ್ಬೇಕು ಅಂತ ಅಂದ್ಕೋತಾನೆ. ತಕ್ಷಣ ಅವನು ತನ್ನ ಮನೆಗೆ ಹಿಂದಿರುಗ್ತಾನೆ. ಹಿಂದಿರುಗಿದ ಮೇಲೆ ಕೆಲವು ಪೇಂಟರ್ಗಳನ್ನು ಕರೆಸ್ಕೊತಾನೆ. ತನ್ನ ಮನೆಯನ್ನು ಸಂಪೂರ್ಣವಾಗಿ ಹಸಿರು ಬಣ್ಣದಿಂದನೇ ನೀವು ಪೇಂಟ್ ಮಾಡಿ, ಪ್ರತಿಯೊಂದು ಗೋಡೆ, ಪ್ರತಿಯೊಂದು ಫರ್ನಿಚರ್ ಮತ್ತು ಪ್ರತಿಯೊಂದು ವಸ್ತುನೂ ಕೂಡ ನೀವು ಹಸಿರು ಬಣ್ಣದಲ್ಲೇ ಪೇಂಟ್ ಮಾಡಿ ಅಂತ ಹೇಳ್ತಾನೆ. ಪೇಂಟರ್ಗಳು
ಅವನ ಮನೆಯನ್ನು ಸಂಪೂರ್ಣವಾಗಿ ಹಸಿರು ಬಣ್ಣದಿಂದ ಪೇಂಟ್ ಮಾಡ್ತಾರೆ. ಆದರೆ ವಿಚಾರ ಅಷ್ಟಕ್ಕೆ ನಿಲ್ಲಲ್ಲ. ಶ್ರೀಮಂತ ವ್ಯಕ್ತಿ ಹೇಳ್ತಾನೆ, ಜಸ್ಟ್ ಮನೆ ಅಷ್ಟೇ ನೀವು ಪೇಂಟ್ ಮಾಡಿದ್ರೆ ಸಾಕಾಗಲ್ಲ, ನಾನು ಎಲ್ಲಿಗೆ ಹೋಗ್ತೀನಲ್ಲ ಅಲ್ಲೆಲ್ಲನೂ ಕೂಡ ಹಸಿರು ಬಣ್ಣನೇ ಇರಬೇಕು. ಗಲ್ಲಿ, ರಸ್ತೆ, ಮಾರುಕಟ್ಟೆ ಎಲ್ಲ ಕಡೆ ಹಸಿರು ಬಣ್ಣನೇ ಇರಬೇಕು ಅಂತ ಹೇಳ್ತಾನೆ. ಅವನು ತನ್ನ ಗಲ್ಲಿಯನ್ನು ಮತ್ತು ರಸ್ತೆಯನ್ನು ಹಾಗೂ ತನ್ನ ಆಫೀಸನ್ನು ಕೂಡ ಅವನು ಹಸಿರು ಬಣ್ಣದಿಂದಾನೆ ಅವನು ಪೇಂಟ್ ಮಾಡಿಸ್ತಾನೆ. ಆಕಾಶದ ಬಣ್ಣ ನೀಲಿ ಆಗಿರುತ್ತೆ, ಅದನ್ನು ನಾವು ಹಸಿರು ಮಾಡೋಕ್ಕಾಗಲ್ಲ ಅಲ್ಲ. ಆಹಾರ ಪದಾರ್ಥ, ಬಟ್ಟೆಗಳು ಮತ್ತು ಜನರ ಚರ್ಮ ಇದು ಕೂಡ ಹಸಿರು ಮಾಡೋಕ್ಕಾಗಲ್ಲ. ಒಂದಿನ ಅದೇ ಗಲ್ಲಿಯಲ್ಲಿ ಒಬ್ಬ ಸಾಮಾನ್ಯ ಹುಡುಗ ಹೋಗ್ತಾ ಇದ್ದ. ಅವನು ನೋಡ್ತಾನೆ ಎಲ್ಲ ಕಡೆ ಹಸಿರು ಬಣ್ಣದ ವಸ್ತುಗಳು. ಅವನಿಗೆ ತುಂಬ ವಿಚಿತ್ರ ಅನುಭವ ಆಯಿತು. ಅವನಿಗೆ ಕುತೂಹಲನೂ ಕೂಡ ಉಂಟಾಯಿತು. ಮತ್ತು ಅಲ್ಲಿನ ಜನರನ್ನು ಕೇಳ್ತಾನೆ, ಇಲ್ಲೆಲ್ಲ ಯಾಕೆ ಹಸಿರು ಬಣ್ಣದಿದೆ ಅಂತ ಕೇಳ್ತಾನೆ. ಜನರು ಆ ಹುಡುಗನಿಗೆ ಹೇಳ್ತಾರೆ, ಇದೆಲ್ಲದೂ ಕೂಡ ಆ ಶ್ರೀಮಂತ ವ್ಯಕ್ತಿಯ ಕಾರಣದಿಂದ ಆಗಿದೆ. ಅವನ ಕಣ್ಣುಗಳಿಗೆ ಅಲರ್ಜಿ ಇದೆ, ಅವನು ಕೇವಲ ಹಸಿರು ಬಣ್ಣವನ್ನು ಮಾತ್ರ ನೋಡೋಕ್ಕಾಗತ್ತೆ, ಅದಕ್ಕಾಗಿ ಎಲ್ಲದನ್ನು ಕೂಡ ಅವನು ಹಸಿರು ಬಣ್ಣದಲ್ಲಿ ಪೇಂಟ್ ಮಾಡಿಸಿದ್ದಾನೆ ಅಂತ ಹೇಳ್ತಾನೆ. ಹುಡುಗ ಸ್ವಲ್ಪ ಯೋಚಿಸ್ತಾನೆ, ಇದೇನಂತ ದೊಡ್ಡ ಸಮಸ್ಯೆ ಅಲ್ಲಲ್ಲ, ಆದರೆ ಈ ಶ್ರೀಮಂತ ವ್ಯಕ್ತಿ ಯಾಕೆ ಇದನ್ನು ಅತಿಯಾಗಿ ಕಷ್ಟ ಮಾಡ್ಕೊಂಡಿದ್ದಾನೆ ಅಂತ ಯೋಚಿಸ್ತಾನೆ. ಮತ್ತು ಅವನು ಶ್ರೀಮಂತ ವ್ಯಕ್ತಿ ಮನೆಗೆ ಹೋಗ್ತಾನೆ, ಮತ್ತಲ್ಲ ಅವನು ಭೇಟಿನೂ ಕೂಡ ಮಾಡ್ತಾನೆ. ಆ ಶ್ರೀಮಂತ ವ್ಯಕ್ತಿಯನ್ನು ಭೇಟಿಯಾದಾಗ ಆ ಹುಡುಗ ಹೇಳ್ತಾನೆ, ನನಗೆ ನಿಮ್ಮ ಸಮಸ್ಯೆಗೆ ಸರಳ ಪರಿಹಾರ ಗೊತ್ತಿದೆ ಅಂತ ಹೇಳ್ತಾನೆ. ಶ್ರೀಮಂತ ವ್ಯಕ್ತಿ ತುಂಬ ಕುತೂಹಲದಿಂದ ಕೇಳ್ತಾನೆ, ಏನು ಹೇಳು, ಹಾಗಾದ್ರೆ ನನ್ನ ಸಮಸ್ಯೆಗೆ ಪರಿಹಾರ ಏನು ಅಂತ ಕೇಳ್ತಾನೆ. ಹುಡುಗನು ಮುಗುಳ್ನಗ್ತಾ ಹೇಳ್ತಾನೆ, ನಿಮಗೆ ಎಲ್ಲವನ್ನೂ ಹಸಿರು ಬಣ್ಣದಿಂದ ಪೇಂಟ್ ಮಾಡಿಸುವಂತಹ ಅಗತ್ಯನೇ ಇರಲಿಲ್ಲ. ನೀವು ಕೇವಲ ಒಂದು ಹಸಿರು ಬಣ್ಣದ ಕನ್ನಡಕನ ಧರಿಸಿದ್ರೆ ಸಾಕು, ಅದರಿಂದ ನಿಮಗೆ ಎಲ್ಲವೂ ಕೂಡ ಹಸಿರು ಬಣ್ಣದಲ್ಲೇ ಕಾಣುತ್ತೆ. ಮತ್ತು ನಿಮ್ಮ ಕಣ್ಣುಗಳ ಉರಿಯೂತನೂ ಕೂಡ ಕಡಿಮೆ ಆಗುತ್ತೆ ಹಾಗೂ ಕಣ್ಣು ತಂಪಾಗಿರುತ್ತೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ಶ್ರೀಮಂತ ವ್ಯಕ್ತಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಮತ್ತು ಯೋಚಿಸ್ತಾನೆ, ಈ ಪರಿಹಾರ ಎಷ್ಟೊಂದು ಸುಲಭವಾಗಿದೆ ಅಲ್ಲ, ಆದರೆ ನಾನು ಎಷ್ಟೊಂದು ಅನಗತ್ಯ ಶ್ರಮ ಮತ್ತು ಹಣ ವ್ಯಯಿಸಿದ್ದೀನಿ ಇದರಲ್ಲಿ. ಈ ಕತೆ ನಮಗೆ ಬಹಳ ಮಹತ್ವದ ಪಾಠವನ್ನು ಕಲಿಸುತ್ತೆ. ಏನಂತಂದರೆ, ಯಾವಾಗಲೂ ಕೂಡ ಸಮಸ್ಯೆ ಎದುರಾದಾಗ ನಾವು ಭಯ ಪಡಬೇಕಾಗಿಲ್ಲ. ಸಮಸ್ಯೆಯ ಪರಿಹಾರ ಬಹಳ ಸಮೀಪದಲ್ಲೇ ಇರುತ್ತೆ, ಆದರೆ ನಾವು ಅದನ್ನು ಶಾಂತಿಯುತವಾಗಿ ಮತ್ತು ಸರಿಯಾಗಿ ಯೋಚನೆ ಮಾಡಿದರೆ ಖಂಡಿತ ನಮಗೆ ಗೊತ್ತಾಗತ್ತೆ. ಈ ಕಥೆಯಲ್ಲಿ ಶ್ರೀಮಂತ ವ್ಯಕ್ತಿ ಮಾಡಿದಂಥ ದೊಡ್ಡ ತಪ್ಪೇನಪ್ಪ ಅಂತಂದರೆ, ಅವನು ಏನನ್ನೂ ಯೋಚನೆ ಮಾಡದೆ ಆ ಸ್ಥಳನೆಲ್ಲ ಅವನು ಹಸಿರಾಗಿ ಪೇಂಟ್ ಮಾಡಿಸ್ದ. ಆದರೆ ಅವನು ಅಲ್ಲೇ ಸ್ವಲ್ಪ ಯೋಚನೆ ಮಾಡಿದರೆ ಸಮಸ್ಯೆಗೆ ಸರಳ ಪರಿಹಾರ ಸಿಗ್ತಾ ಇತ್ತು. ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಅನೇಕ ಬಾರಿ ಸಮಸ್ಯೆಗಳು ತುಂಬಾ ದೊಡ್ಡದಾಗಿ ಕಾಣುತ್ತೆ, ಆದರೆ ನಾವು ಅದನ್ನು ಶಾಂತಯುತವಾಗಿ ಸಹನೆಯಿಂದ ಯೋಚನೆ ಮಾಡಿದರೆ ಖಂಡಿತ ನಮಗೂ ಕೂಡ ಅದಕ್ಕೆ ಪರಿಹಾರ ಸಿಗತ್ತೆ. ನಾವು ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸಬೇಕು. ಸಮಸ್ಯೆಯಿಂದ ಓಡಿ ಹೋಗೋ ಬದಲು ಅಥವಾ ಅದನ್ನು ನಿರ್ಲಕ್ಷಿಸೋ ಬದಲು ನಾವು ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರವನ್ನು ಹುಡುಕೋದಕ್ಕೆ ಪ್ರಯತ್ನ ಮಾಡಬೇಕು. ಯಾವುದೇ ಸಮಸ್ಯೆಗೆ ತಕ್ಷಣ ಪರಿಹಾರ ಇರಲ್ಲ. ನಾವು ಸಹನಾಶೀಲರಾಗಿರಬೇಕು ಮತ್ತು ಸರಿಯಾದ ಯೋಚನೆಯನ್ನು ಅಳವಡಿಸ್ಕೊಳ್ಬೇಕಾಗತ್ತೆ. ತಪ್ಪಾದ ದಿಶೆಯಲ್ಲಿ ಮಾಡಿದ ಪ್ರಯತ್ನ ನಮ್ಮನ್ನು ಕೇವಲ ಕಂಗೆಡಿಸುತ್ತೆ. ನಾವು ಸರಿಯಾದ ದಿಶೆಯಲ್ಲಿ ಯೋಚಿಸಿ ಕ್ರಮವನ್ನು ಕೈಗೊಳ್ಳಬೇಕು. ಸಮಸ್ಯೆಯಿಂದ ಓಡಿ ಹೋಗೋ ಬದಲು ಅದನ್ನು ಧೈರ್ಯದಿಂದ ಎದುರಿಸಬೇಕು. ಓಡಿ ಹೋದರೆ ಸಮಸ್ಯೆ ಪರಿಹಾರ ಆಗಲ್ಲ, ಅದನ್ನು ಎದುರಿಸಿ ಪರಿಹಾರವನ್ನು ಕಂಡ್ಕೋಬೇಕಾಗತ್ತೆ. ಜೀವನದಲ್ಲಿ ಯಾವಾಗಲೂ ಸಮಸ್ಯೆ ಬಂದರೆ ಗಾಬರಿ ಆಗಬೇಡ್ರಿ. ಸಮಸ್ಯೆಯ ಪರಿಹಾರ ನಮ್ಮ ಮುಂದೆ ಇದ್ದೇ ಇರುತ್ತೆ. ನಾವು ಅದನ್ನು ಸರಿಯಾದ ಯೋಚನೆ ಮತ್ತು ಅರ್ಥ ಮಾಡಿಕೊಳ್ಳುವ ಮನೋಭಾವದಿಂದ ನೋಡಬೇಕಾಗತ್ತೆ ಅಷ್ಟೇ. ಈ ಕಥೆಯ ಪ್ರಮುಖ ಪಾಠ ಏನಂತಂದರೆ, ನಾವು ನಮ್ಮ ಯೋಚನೆಯ ಸಾಮರ್ಥ್ಯವನ್ನು ಕಡಿಮೆ ಅನ್ಕೋಬಾರ್ದು. ಸರಿಯಾದ ಯೋಚನೆಯ ಮೂಲಕ ನಾವು ಯಾವುದೇ ಸಮಸ್ಯೆಗೆ ಪರಿಹಾರನ ಕಂಡ್ಕೋಬಹುದು ಮತ್ತು ನಮ್ಮ ಜೀವನವನ್ನು ಉತ್ತಮಗೊಳಿಸ್ಕೋಬಹುದು. ಹಾಗಾದರೆ ಸ್ನೇಹಿತರೆ, ಇವತ್ತು ನಿಮ್ಮ ಮುಂದೆ ಇದ್ದಂತಹ ಕತೆ ಯೋಚನೆಯ ಶಕ್ತಿ, ಇದು ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಹೋಗೋ ಮುನ್ನ
ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂತಂದರೆ ನಿಮ್ಮ ಒಂದೇ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ಬಹಳ ದೊಡ್ಡ ಪ್ರೇರಣೆಯನ್ನು ನೀಡುತ್ತೆ. ಧನ್ಯವಾದಗಳು ಸ್ನೇಹಿತರೆ.